ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಗಿನ ತಿಂಡಿಗೆ ಕಾರ್ನ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಾಗಿ ಇಲ್ಲಿ ಮನೇಲಿರೋ ಏನೇನು ತರಕಾರಿ ಇರುತ್ತೆ ಅದನ್ನೆಲ್ಲದನ್ನೂ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆನಿಯನ್ನು, ಪೊಟ್ಯಾಟೊ, ಹಾಗೆ ಗ್ರೀನ್ ಪೀಸ್, ಫ್ರೋಝನ್ ಗ್ರೀನ್ ಪೀಸ್ ಬರುತ್ತಲ್ಲ ಅದು, ಹಾಗೆ ಒಂದು ಸ್ವಲ್ಪ ಕಾರ್ನ್ ತೊಗೊಂಡಿದ್ದೀನಿ. ಆಮೇಲೆ ನಾನು ಪ್ಯಾನ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇನ್ನು ಇದು ಜೀರಿಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ತೀನಿ ಚೆನ್ನಾಗಿ. ಇನ್ನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ಕು ಮತ್ತು ಜಿಂಜರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಅದನ್ನು ನಾನು ಆರಿಸ್ಬಿಟ್ಟು ತಿನ್ನಿಸ್ಬೇಕು, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನೇ ಹಾಕಿದ್ದೀನಿ. ಇನ್ನು ಅದನ್ನು ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ಇಲ್ಲಿ ವೆಜಿಟೇಬಲ್ಸ್ ಏನು ಚಾಪ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋತೀನಿ ನಾನು. ಇನ್ನು ನಾವು ತರಕಾರಿ ಎಲ್ಲ ಬೇಗ ಹೆಚ್ಕೊಂಡ್ರೆ ಈ ಫ್ರೈಡ್ ರೈಸ್ ಮಾಡೋದು ತುಂಬಾ ಈಸಿ. ಒಂದು 5 ಮಿನಿಟ್ಸಲ್ಲೇ ಮಾಡಿಬಿಡ್ಬೋದು. ತರಕಾರಿ ಹೆಚ್ಚೋದೇ ಲೇಟ್ ಆಗುತ್ತೆ, ಇದೇನು ಬೇಗ ಆಗೋಗುತ್ತೆ. ಸೊ ನಾನು ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ರೈಸ್ ಮಾಡಬೇಕಾದ್ರೆ ಅದಕ್ಕೇನೋ ಒಂದು ಪಲಾವ್ ಎಲೆ ಆಮೇಲೆ ಮಸಾಲೆ ಐಟಮ್ ಎಲ್ಲದನ್ನು ರೈಸ್ಗೆ ಹಾಕಿಬಿಟ್ಟು ಒಂದು ಸೀಟಿ ಹೊಡೆಸ್ಕೊಂಡಿದ್ದೀನಿ. ಈ ಥರ ರೆಸಿಪೀಸ್ ಮಾಡಿದಾಗ ರೈಸ್ ಒಂದು ಸ್ವಲ್ಪ ಉದುದ್ರಾಗಿ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಂದು ಸೀಟಿ ತೆಗ್ದಿದ್ದೀನಿ ನಾನು. ಇನ್ನು ಈ ತರಕಾರಿ ಎಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದ್ದೆ, ಬಟ್ ಅದಕ್ಕೆ ಖಾರ ಇಲ್ಲ, ಹಂಗಾಗಿ ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಪೆಪ್ಪರ್ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಇವಾಗ ರೈಸ್ ಹಾಕ್ಕೊಂಡಿದ್ದೀನಿ. ಏನೋ ಇದು ಬಂದುಬಿಟ್ಟು ನಮಗೆ ಬೆಳಗ್ಗೆಗೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆ ಎಲ್ಲರಿಗೂ ತಿಂಡಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬಂದು 1-2 ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು, ಬಟ್ ನಾನು ಮುಂಚೆನೇ ಹೇಳ್ದಂಗೆ ಇಬ್ಬರು ಚಿಕ್ಕವರೇ ಇರೋದ್ರಿಂದ ನನಗೆ ಜಾಸ್ತಿ ಸ್ಪೈಸಿ ಆದರೆ, ಮಸಾಲೆ ಜಾಸ್ತಿ ಆದರೆ ತಿನ್ನಲ್ಲ ನನ್ನ ಮಕ್ಕಳಿಬ್ಬರು. ಹಾಗಾಗಿ ನಾನು ಏನೇ ಹಾಕಿದರೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಹಾಕ್ಕೋತೀನಿ. ಇನ್ನೊಂದು 2 ಡೇಸಲ್ಲೇ ನಾವು ಊರಿಗೆ ಹೋಗ್ಬೇಕಾಗಿರೋದ್ರಿಂದ ನನಗೆ ಕಿಚನ್ ಕ್ಲೀನ್ ಮಾಡ್ಕೊಳೋದು ಮತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದು ಕೆಲಸ ತುಂಬಾ ಇದೆ. ಸೊ ಹಂಗಾಗಿ ನಾನು ಸ್ವಲ್ಪ ಕ್ವಿಕ್ಕಾಗಿ ಆಗೋ ರೆಸಿಪೀಸ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಮೀನ್ವೇಲ್ ಮನೇಲಿರೋ ತರಕಾರಿ ಆಗಿರ್ಬೋದು, ರೇಷನ್ ಆಗಿರ್ಬೋದು ಒಂದು ಸ್ವಲ್ಪ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಹೋದರೆ ಮತ್ತೆ ಒಂದು 2 ಮಂತ್ಸ್ ಆಗುತ್ತೆ ನಾವು ವಾಪಸ್ ಬರೋ ಅಷ್ಟೊತ್ತಿಗೆಲ್ಲ ಹಾಳಾಗಿಬಿಡುತ್ತೆ ರೇಷನ್ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೆಲ್ಲ ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಅಮೆಝಾನಿಂದ ಪಾರ್ಸೆಲ್ ಬಂದಿತ್ತು. ನನ್ನ ದೊಡ್ಡ ಮಗಳಿಗೆ ಲೆಗ್ಗಿನ್ಸ್ ಆರ್ಡ್ರ್ ಮಾಡಿದ್ದೆ ನಾನು. ಮುಂಚೆ ಎಲ್ಲ ಬಂದುಬಿಟ್ಟು ನಾನು ಮ್ಯಾಕ್ಸಲ್ಲಿ ತೊಗೊತಾ ಇದ್ದೆ. ಸೊ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತಿತ್ತು. ಇಲ್ಲಿ ಮ್ಯಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ವಿಶಾಲ್ ಮಾರ್ಟ್ ಬರುತ್ತಲ್ಲ ಅಲ್ಲಿ ತೊಗೊಂಡಿದ್ವಿ. ಅದು ಕ್ಲಾತ್ ಏನು ಅಷ್ಟು ಸರಿ ಇರಲಿಲ್ಲ, ಬಾಳಿಕೆ ಬರಲಿಲ್ಲ ತುಂಬ ದಿನ. ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಈ ಸತಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಇನ್ನು ಈ 3 ಲೆಗ್ಗಿನ್ಗೆ ಬಂದುಬಿಟ್ಟು 500 ಸಮಥಿಂಗ್ ಆಗಿದೆ, 500 ಮೇಲೇ ಇದೆ. ಸೊ ಕ್ವಾಲಿಟಿನೂ ಚೆನ್ನಾಗಿ ಅನಿಸ್ತಾ ಇದೆ. 1-2 ಸತಿ ಯೂಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಚೆನ್ನಾಗಿದ್ದರೆ ಇನ್ನೊಂದು ಸೆಟ್ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀವಿ. ಇನ್ನು ಇದು ಬಂದುಬಿಟ್ಟು ಮೊನ್ನೆ ಹಬ್ಬಕ್ಕೆ ಅಂತೇಳಿ ಶಾಪ್ ಮಾಡಿರೋ ಬಟ್ಟೆಗಳು. ಯೂಶ್ವಲಿ ಕ್ಯಾಶುವಲ್ ವೇರ್ಸ್ ಎಲ್ಲದು ನಾವು ಟ್ರೆಂಡ್ಸಲ್ಲೇ ತೊಗೊಂಡು ಬರ್ತೀವಿ. ಯಾಕಂದರೆ ಮಕ್ಳ ಬಟ್ಟೆ ಆಗಿರ್ಬೋದು, ನಮ್ಮ ಟಾಪ್ಸ್ ಏನು ತೊಗೋತೀವಲ್ಲ ಅದು ಎಷ್ಟು ಸತಿ ವಾಶ್ ಮಾಡಿದರೂ ಟ್ರೆಂಡ್ಸ್ ಕ್ಲಾತು ಚೆನ್ನಾಗಿರುತ್ತೆ. ಹಾಗಾಗಿ ಕ್ಯಾಶುವಲ್ ವೇರ್ಸ್ನ ಸ್ವಲ್ಪ ಜಾಸ್ತಿ ಟ್ರೆಂಡ್ಸಲ್ಲೇ ತರ್ತೀವಿ. ಇನ್ನಿದು ಬಂದುಬಿಟ್ಟು ಖುಷಿ ತೊಗೊಂಡಿರೋದು. ಅವರಿಬ್ಬರು ಆಲ್ರೆಡಿ ಬೇರೆದು ಡ್ರೆಸ್ ತೊಗೊಂಡಿದ್ದಾರೆ ಹಬ್ಬಕ್ಕೆ. ಆ್ಯಂಡ್ ಇದು ಬಂದು ನಾನು ಟ್ರೆಂಡ್ಸಲ್ಲಿ ಬಟ್ಟೆ ತೊಗೊಳಕ್ಕೆ ಹೋದಾಗ ಅವರು ತೊಗೊತೀನಿ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಇದು ಆ್ಯಕ್ಚುಲಿ ಸ್ವಲ್ಪ ಲೆಂತ್ ಚಿಕ್ಕದಾಗುತ್ತೆ, ಆದರೂ ತೊಗೋತೀನಿ ಅಂತೇಳಿ ಇಷ್ಟಪಟ್ಟು ತೊಗೊಂಡಿದ್ದಾಳೆ. ನಾನು ಆಗಲೇ ಹೇಳ್ದಂಗೆ ಟ್ರೆಂಡ್ಸಲ್ಲಿ ಕ್ಲಾತು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಖುಷಿ ಹುಟ್ಟಿದಾಗಿಂದ ನಾವು ಕ್ಯಾಶುವಲ್ ವೇರ್ಸ್ ಎಲ್ಲದು ಟ್ರೆಂಡ್ಸಲ್ಲೇ ತೊಗೊಳ್ಳೋದು. ಇನ್ನು ಇದಾದಮೇಲೆ ನನ್ನ ಚಿಕ್ಕ ಮಗಳಿಗೂ ಒಂದು ಸ್ವಲ್ಪ ಟೀ ಶರ್ಟ್ ತೊಗೊಂಡೆ ನಾನು. ಇದು ಬಂದುಬಿಟ್ಟು ಸೆಟ್ ಆಫ್ 3 ಬಂದಿದೆ.
ಇದು 699 700 ಇರಬೇಕು. ಈ ಸೆಟ್ ಆಫ್ 3 ಈ ಥರದ್ದು ಎಷ್ಟು ತೊಗೊಂಡ್ರು ನಮ್ಮ ಆದ್ಯ ಒಂದು 2 ಟೈಮ್ ಸಾಕಷ್ಟೊತ್ತಿಗೆ ಎಲ್ಲ ಗಲೀಜು ಮಾಡ್ಕೊಂಬಿಡ್ತಾಳೆ. ಅವಳು ಬಟ್ಟೆ ಎಷ್ಟು ತೊಗೊಂಡ್ರು ಇರೋದೇ ಇಲ್ಲ, ಯಾವಾಗಲೂ ಹಂಗೆ ಮಾಡ್ಕೋತಾಳೆ ಅವಳು. ಇನ್ನು ಲೋಕಲಲ್ಲಿ ಶಾಪಲ್ಲಿ ತೊಗೊಳೋದ್ಕಿಂತ ಟ್ರೆಂಡ್ಸಲ್ಲಿ ಅವಳಿಗೆ 12 to 18 ಮಂತ್ಸ್ ಬಟ್ಟೆ ಕರೆಕ್ಟಾಗಿ ಆಗುತ್ತೆ. ಹೊರಗಡೆ ತೊಗೊಳೋದಾದರೆ ಒಂದು 3 ಇಯರ್ಸ್ ಮೇಲೆ ಇರೋದೇ ತೊಗೊತೀನಿ ನಾನು. ಇನ್ನು ಟ್ರೆಂಡ್ಸಲ್ಲಿ ತೊಗೊಂಡಾಗ 12 to 18 ಮಂತ್ಸು ಪರ್ಫೆಕ್ಟ್ ಫಿಟ್ಟಿಂಗ್ ಆಗುತ್ತೆ ಅವಳಿಗೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಇಬ್ಬರು ಚಿಕ್ಕವರೇ ಇರೋದ್ರಿಂದ ಬಟ್ಟೆ ಅಂತೂ 1-2 ಸತಿ ಹಾಕೋಷ್ಟೊತ್ತಿಗೆ ಅದು ಏನಾದರೂ ಒಂದು ಗಲೀಜು ಮಾಡ್ಕೋತಾರೆ, ಇಲ್ಲ ತಿನ್ನಬೇಕಾದ್ರೆ ಬಿಡ್ತಾರೆ, ಹಿಂಗೆ ಮಾಡ್ತಾರೆ ಪ್ರತಿ ಟೈಮು. ಅದರಲ್ಲೂ ನಮ್ಮ ಆದ್ಯ ಅಂತೂ ಒಂದು ಸತಿ ಹಾಕಿದರೆ ಮತ್ತೆ ತಿರ್ಗಾ ಹಾಕೋಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಕೊಂಡಿರ್ತಾಳೆ ಅದಕ್ಕೆ. ಹಾಗಾಗಿ ನನ್ನ ಹಸ್ಬೆಂಡ್ ಬೈತಾನೆ ಇರ್ತಾರೆ, ಎಷ್ಟು ಬಟ್ಟೆ ತೊಗೊಂಡ್ರು ಯಾವಾಗಲೂ ಬಟ್ಟೆ ತೊಗೊಳೋದ್ರಲ್ಲೇ ಇರ್ತೀರ ಅಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು. ನಾನು ಈ ಸತಿ ಸ್ಯಾರಿ ಏನು ಶಾಪಿಂಗ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ 2 ಸಿಲ್ಕ್ ಸ್ಯಾರಿ ಹಂಗೆ ಇದೆ ನಂದು. ಲಾಸ್ಟ್ ಟೈಮ್ ತೊಗೊಂಡಿರೋದು ವೇರ್ ಮಾಡೋ ಇಲ್ಲ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಕ್ಯಾಶುವಲ್ ವೇರ್ ತೊಗೊಂಡಿದ್ದೀನಿ. ಒಂದೇ ಪ್ಯಾಟ್ರನಲ್ಲೇ ತೊಗೊಂಡಿದ್ದೀನಿ 2. ಈ ಥರದ ಬಟ್ಟೆ ನನಗೆ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಆಗಿರುತ್ತೆ, ಹಾಗಾಗಿ ನಾನು ಪ್ರತಿ ಸತಿನೂ ಇದೇ ಥರದ್ದೇ ತೊಗೋತೀನಿ. ಇನ್ನು ಬೇರೆ ಟಾಪ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು ಅಷ್ಟೇನು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು 2 ಇದೇ ಥರನೇ ತೊಗೊಂಡಿದ್ದೀನಿ. ಏನಿದು ಪ್ರೈಸ್ ಬಂದುಬಿಟ್ಟು 2 ಸೇಮ್ ಪ್ರೈಸೇ 899. ಇನ್ನು ಈ ಥರ ಕ್ಲಾತ್ ಬಂದುಬಿಟ್ಟು ಅಂದರೆ ಈ ಥರ ಪ್ಯಾಟ್ರನಲ್ಲಿ ತೊಗೊಂಡ್ರೆ ಇದಕ್ಕೆ ಸಪ್ರೇಟಾಗಿ ನಾವು ವೇಲಾಗಲಿ ಲೆಗ್ಗಿನ್ ಆಗಲಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಈ ಸಮ್ಮರ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಈ ಥರದನ್ನೇ ಹಾಕ್ಬಿಡ್ತೀನಿ, ಜರ್ನಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ನು ಇದೆರಡು ಬಂದುಬಿಟ್ಟು ನನ್ನ ಮಕ್ಕಳಿಬ್ಬರು ಹಬ್ಬಕ್ಕಂತ ತೊಗೊಂಡಿರೋದು ಬಟ್ಟೆ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಈ ಥರ ಬಟ್ಟೆಗಳು ತೊಗೊಳೋದು ಸುಮ್ಮನೆ ವೇಸ್ಟು ಅಂತ ಅನಿಸುತ್ತೆ. ಯಾಕಂದರೆ ಇದು ಹಬ್ಬಕ್ಕೆ ಹಾಕ್ತಾರೆ, ಮತ್ತು ನೆಕ್ಸ್ಟ್ ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ವೇರ್ ಮಾಡ್ತಾರೆ. ಇನ್ನು ಅಲ್ಲಿವರೆಗೂ ಹಂಗೇ ಇರುತ್ತೆ, ಅದು ಬೀರು ತುಂಬ ಈ ಥರದ ಬಟ್ಟೆಗಳೇ ಆಗಿಬಿಟ್ಟಿದೆ ನನ್ನ ಮಕ್ಕಳಿಬ್ಬರದು. ಇದ್ರ ಬದಲು ಕ್ಯಾಶುವಲ್ ವೇರ್ಸ್ ತೊಗೊಂಡ್ರೆ ಅಟ್ಲೀಸ್ಟ್ ಅವ್ರಿಗೆ ಡೈಲಿ ಯೂಸ್ ಮಾಡೋಕ್ಕಾದ್ರೂ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಅಂದಮೇಲೆ ಎಲ್ಲ ಮಕ್ಕಳು ಇದೇ ಥರನೇ ಹಾಕ್ಕೊಂಡಿರ್ತಾರೆ, ಹಾಗಾಗಿ ಅವ್ರಿಗೂ ಇರಲಿ ಅಂತ ಹೇಳ್ಬಿಟ್ಟು ಒಂದೊಂದು ತೊಗೊಂಡಿದ್ದೀವಿ ಇಬ್ರಿಗೂ. ಇದು ಪ್ರೈಸ್ ಬಂದುಬಿಟ್ಟು 1400 ಸಮಥಿಂಗ್, 1430 ಇದೆ, ಚೆನ್ನಾಗಿದೆ. ಸೊ ಇದು ಆದ್ಯಾಗ ಅಂತೇಳಿ ತೊಗೊಂಡಿದ್ದೀವಿ. ಇನ್ನು ಲಾಸ್ಟ್ ಟೈಮು ತೊಗೊಂಡಿರೋದು ಸೇಮ್ ಇದೇ ಥರನೇ ಇದೆ, ಬಟ್ ಅಂದರೆ ಕಲರ್ ಇದೇ ಥರನೇ ಇದೆ, ಬಟ್ ಪ್ಯಾಟ್ರನ್ ಬೇರೆ ಇತ್ತು. ತೊಗೊಂಡು ಬಂದಾದಮೇಲೆ ಗೊತ್ತಾಯಿತು, ಇನ್ನು ಮತ್ತೇನು ಎಕ್ಸ್ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಇನ್ನು ಈ ಸತಿ ನಮ್ಮ ಖುಷಿ ಬಂದುಬಿಟ್ಟು ಚೂಡಿದಾರ್ ತೊಗೊಂಡಿದ್ದಾಳೆ. ಅವಳು ಬೇಡಮ್ಮ ಅಂತ ಕೇಳಿಲ್ಲ, ಚೆನ್ನಾಗಿದೆ ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು. ಇನ್ನು ಸರಿ ಅವಳ ಹತ್ರ ಫ್ರಾಕ್ ಆಗಿರ್ಬೋದು, ಆಮೇಲೆ ಲೆಹಂಗಾ ತುಂಬಾ ಇದೆ, ಇರಲಿ ಇದೊಂದು ಪ್ಯಾಟರ್ನ್ ಅಂತೇಳಿ ನಾವು ತೊಗೊಂಡ್ವಿ. ಇನ್ನು ನನ್ನ ದೊಡ್ಡ ಮಗಳು ಬಟ್ಟೆ ಯಾವಾಗಲೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಪ್ರತಿ ಟೈಮು ಅವಳು ಬಟ್ಟೆ ಶಾಪ್ ಮಾಡೋಕ್ಕೆ ಹೋದಾಗೆ ಕಡಿಮೆ ಅಂದರೂ ಒಂದು 3,000-5,000 ಮಾಡ್ತಾಳೆ. ಬಟ್ ಇದೇ ಸತನೇ ಇವಳು ಇಷ್ಟು ಕಡಿಮೆ ಬಟ್ಟೆ ತೊಗೊಂಡಿರೋದು. ಅವಳು ಹುಟ್ಟಿದಾಗಿಂದ ಎಷ್ಟು ಸತಿ ಬಟ್ಟೆ ತೊಗೊಂಡಿದ್ದೀವೋ ಎಲ್ಲದನ್ನು ಅದೇ ಥರನೇ ತೊಗೊತಾಳೆ. ಅವಳು ಸೆಲೆಕ್ಟ್ ಮಾಡೋದೆಲ್ಲ ಅದೇ ಥರನೇ ಇರುತ್ತೆ. ಇನ್ನು ನನ್ನ ಚಿಕ್ಕ ಮಗಳು ಆ ಥರ ಅಲ್ಲ, ಅವಳು ಫುಟ್ಪಾತ್ ಮೇಲಿರೋ ಬಟ್ಟೆನೂ ಹಾಕಿದ್ದಾಳೆ, ಬ್ರ್ಯಾಂಡೆಡ್ ಕ್ಲಾತ್ಸ್ ಹಾಕಿದ್ದಾಳೆ, ಅವಳೆಲ್ಲದನ್ನೂ ಹಾಕಿದ್ದಾಳೆ. ಬಟ್ ಖುಷಿ ಸ್ವಲ್ಪ ಕಡಿಮೆನೇ ಆ ಥರ ಹಾಕಿರೋದು, ಅವಳೆಲ್ಲ ಸ್ವಲ್ಪ ಕ್ವಾಲಿಟಿ ಬಟ್ಟೆಗಳನ್ನೇ ಹಾಕಿದ್ದಾಳೆ ಇಲ್ಲಿವರೆಗೂ. ಇನ್ನು ಈ ಸತಿ ಇಬ್ಬರು ಬಟ್ಟೆಗೂ ಸೇರಿಸ್ಬಿಟ್ಟು ಒಂದು 3,000 ಬಿಲ್ ಮಾಡಿದ್ದಾರೆ ಅಷ್ಟೇ. ಮೇ ಬಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಬ್ಬರು ಸೇರಿಬಿಟ್ಟು ಇಷ್ಟು ಕಡಿಮೆ ಪರ್ಚೇಸ್ ಮಾಡಿರೋದು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಖುಷಿ ಒಬ್ಬಳೇ ಒಂದು 3,000 ಮೇಲೆ ಇರೋ ಡ್ರೆಸ್ ತೊಗೋತಾಳೆ ಯಾವಾಗಲೂ ಅಷ್ಟೇ. ಅವಳು ಲೆಹಂಗಾ ಆ ಥರದ್ದೇ ತೊಗೊಳೋದು ಜಾಸ್ತಿ, ಸೊ ಹಂಗಾಗಿ ಕಾಸ್ಟ್ಲಿ ಇರುತ್ತೆ. ಈ ಸತಿನೇ ಕಡಿಮೆ ತೊಗೊಂಡಿರೋದು ಅವಳು. ಇನ್ನು ನಾವು ಬಟ್ಟೆ ಶಾಪಿಂಗ್ ಮಾಡೋಕ್ಕಂತ ಹೇಳ್ಬಿಟ್ಟು ಈವ್ನಿಂಗ್ 6:30 ಮೇಲೆ ಹೋಗಿದ್ವಿ. ಜನ ಫುಲ್ ಇರೋದ್ರಿಂದ ನಾವು ಒಂದೇ ದಿವಸ ಬಟ್ಟೆ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಫಸ್ಟು ಖುಷಿ ಆದಂಗೆ ಲೋಕಲ್ ಶಾಪ್ಸ್ ಬರುತ್ತಲ್ಲ ಅಲ್ಲಿ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಟ್ರೆಂಡ್ಸಲ್ಲಿ ನನಗಾಗಿರ್ಬೋದು ಹಸ್ಬೆಂಡ್ಗಾಗಿರ್ಬೋದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ಯಾವಾಗಲೂ ರೆಗ್ಯುಲರಾಗಿ ಇದೇ ಥರ ಶರ್ಟ್ಸೇ ಹಾಕ್ತಾರೆ ಅವರು, ಸೊ ಹಂಗಾಗಿ ಅದನ್ನೇ ತೊಗೊಂಡ್ರು ಅವರು. ಇನ್ನು ನಮ್ಮ ಮನೆ ಹತ್ರ ಬೇರೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಡೇ ಟೈಮು ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಹಂಗಾಗಿ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಬಿಟ್ಟು ಬೆಳಗಿನ ಟೈಮು ಅಂದರೆ ಬೆಳಗಿನ ಒಂದು 5:30-6 o'clock ಎದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಕೋತಾ ಇದ್ದೀನಿ ಇಲ್ಲಿ.
ಇನ್ನು ನಾವು ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಬಟ್ಟೆ ಎಲ್ಲದನ್ನು ಪ್ಯಾಕ್ ಮಾಡಿಟ್ಟಿದ್ದೀವಿ. ಸೊ ಇದು ಬಟ್ಟೆ ಶಾಪಿಂಗ್ ಮಾಡಿರೋದೆಲ್ಲದನ್ನೂ ಅದೇ ಕವರಲ್ಲಿ ಹಂಗೆ ಹಾಕಿಟ್ಟಿದ್ದೀನಿ. ಈ ಸೂಟ್ ಕೇಸ್ನ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದ್ರ ಮೇಲೇ ಇಟ್ಟಿದ್ದೀನಿ. ಅದನ್ನು ಚಿಕ್ಕ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್.